ಮಳೆಯಾಶ್ರಿತ ಶೇಂಗಾ ಬೆಳೆಯಿಂದ ಪ್ರತಿ ವರ್ಷ ನಷ್ಟ ಅನುಭವಿಸುತ್ತಿರುವ ತಾಲೂಕಿನ ರೈತರು ಉದ್ಯೋಗ ಖಾತ್ರಿ ಯೋಜನೆ ಅಡಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಕೈತುಂಬ ಸಂಪಾದನೆ ಮಾಡಲು ಮುಂದಾಗಿದ್ದಾರೆ. ಕಡಿಮೆ ಅವಧಿಯಲ್ಲಿ ಅಧಿಕ ಲಾಭ ತರುವ ಬೆಳೆ ಬೆಳೆದುಕೊಳ್ಳುವಲ್ಲಿ ರೈತರು ಲಾಭ ಕಾಣುತ್ತಿದ್ದಾರೆ. ಚಳ್ಳಕೆರೆ ತಾಲೂಕಿನ ರಾಮಜೋಗಿಹಳ್ಳಿ ಗ್ರಾಮದ ರೈತ ಪ್ರದೀಪ್ ತಮ್ಮ 3 ಎಕರೆ ಜಮೀನಿನಲ್ಲಿ ಸಂಪ್ರದಾಯ ಬೆಳೆಯಂತೆ ಶೇಂಗಾ ಬೆಳೆದುಕೊಳ್ಳುತ್ತಿದ್ದ. ಅತಿವೃಷ್ಟಿ, ಅನಾವೃಷ್ಟಿ, ಮಳೆ ವೈಪರೀತ್ಯದಿಂದ ಶೇಂಗಾ ಬೆಳೆ ನಷ್ಟ ಅನುಭವಿಸಿ ತೋಟಗಾರಿಕೆ ಇಲಾಖೆ ನೆರವಿನಿಂದ ಉದ್ಯೋಗ ಖಾತ್ರಿ ಯೋಜನೆ ಬಳಸಿಕೊಂಡು ಗುಲಾಬಿ ಹೂ ನಾಟಿ ಮಾಡಲಾಗಿದ್ದು ಸಮೃದ್ಧಿಯಾಗಿ ಹೂವಿನ ಫಲ ನೀಡುತ್ತಿದೆ. ದಸರಾ ಹಬ್ಬಗಳ ಸಂಭ್ರಮಕ್ಕೆ ಸರಿಯಾಗಿ ಹೂವಿನ ಬೆಳೆ ಹೊಲದ ರೈತನಿಗೆ ಲಾಭದ ಗಣಿಯಾಗಿದೆ. ಸಣ್ಣ ಗಾತ್ರ ಮತ್ತು ಆಕರ್ಷಣೀಯವಾಗಿರುವ ಗುಲಾಬಿ ತಳಿಯ ಕಡ್ಡಿಯೊಂದಕ್ಕೆ 15 ರೂನಂತೆ 6,000 ಕಡ್ಡಿಗಳನ್ನು ತಮಿಳುನಾಡಿನಿಂದ ತರಲಾಗಿದೆ. ಉಳುಮೆ ಮಾಡಿಕೊಂಡ ಜಮೀನಿನಲ್ಲಿ 2 ಎಕರೆ ಅಂತರಕ್ಕೊಂದು ಬದ ನಿರ್ಮಾಣ ಮಾಡಿಕೊಂಡ ಬಳಿಕ ಗಿಡದಿಂದ ಗಿಡಕ್ಕೆ 1 ಮೀಟರ್ ಅಂತರವಾಗಿ ಬದಗಳ ಮೇಲೆ ಗುಲಾಬಿ ಕಡ್ಡಿಗಳನ್ನು ನಾಟಿ ಮಾಡಿಕೊಂಡಿದ್ದಾರೆ. 3 ಎಕರೆ ಜಮೀನಿನಲ್ಲಿ ತಲಾ ಎಕರೆಗೆ 1 ಲಕ್ಷ ಖರ್ಚಿನಂತೆ ಆರಂಭದಲ್ಲಿ 3 ಲಕ್ಷ ಬಂಡವಾಳ ಹೂಡಿಕೆ ಮಾಡಲಾಗಿದೆ. ಇವರು ಕಳೆದ ವರ್ಷ ಉದ್ಯೋಗ ಖಾತ್ರಿ ಪ್ರಾರಂಭಿಸಿರುವ ಗಿಡಗಳಿಂದ ಒಂದು ದಿನ ಬಿಟ್ಟ ಒಂದು ದಿನ ಹೂವು ಏನು ಗಿಡ ನಾಟಿ ಮಾಡ್ಕೊಳ್ಳಿಕ್ಕೆ 2 ತಿಂಗಳ ಅವಧಿಗೆ ಕೂಲಿ ವೆಚ್ಚದಂತೆ ಅವರದೇ ಆದ ಜಾಬ್ ಕಾರ್ಡ್ಗಳನ್ನು ಬಳಕೆ ಮಾಡಿಕೊಂಡು ಮಾಡ್ತಾರೆ. ಅವರಿಗೆ ಕೂಲಿ ವೆಚ್ಚವನ್ನು 1 ಲಕ್ಷ ಇದು ಜೊತೆಗೆ ಗಿಡಗಳ 5 ವರ್ಷಗಳ ಕಾಲ ರೈತರಿಗೆ ಆದಾಯ ತರುವ ರೀತಿ ಹಾಗಾಗಿ ರೈತರಿಗೆ ಇವತ್ತು ಗೊಬ್ಬರ ಬಳಕೆ ಬರೀ ತರಕಾರಿ ಬೆಳೆಗಳನ್ನು ಬೆಳೆಯೋದ್ರಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಹೆಚ್ಚಾಗಿ ಕಾಣಬಹುದು. ಗುಲಾಬಿ ಬೆಳೆಯಲು ನರೇಗಾ ವರದಾನವಾಗಿದ್ದು ಕೈತುಂಬ ಹಣ ಗಳಿಸಲಾಗುತ್ತಿದೆ. ಸ್ವಲ್ಪ ಹೆಚ್ಚು ಆದಾಯವನ್ನು ನಿರಂತರವಾಗಿ ಕೆಲಸನೂ ಸಿಗುತ್ತೆ, ನಿರಂತರವಾಗಿ ಹೂವನ್ನು ಬೆಳೆಸೋದ್ರ ಮುಖಾಂತರ ಪ್ರತಿನಿತ್ಯ ಆದಾಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ರೈತರಿಗೆ ಒಂದು ಹೆಚ್ಚು ಆದಾಯವನ್ನು ಒಂದು ಗುಲಾಬಿ ತೋಟವನ್ನು ಮಾಡಿಕೊಂಡ್ರೆ ರೈತರು ಕೂಡ ಲಾಭ ಆಗ್ತದೆ ಅಂತ. ನಮ್ಮ ತಾಲೂಕಲ್ಲಿ ಎಷ್ಟು ಎಕರೆ? ತಾಲೂಕಿನಲ್ಲಿ ಆಲ್ರೆಡಿ ಒಂದು 80 ಎಕರೆ ಪ್ರದೇಶದಲ್ಲಿ ಗುಲಾಬಿ ತೋಟ ಪ್ರದೇಶ ವಿಸ್ತರಣೆ ಕೈಗೊಂಡಿದ್ವಿ. ಅನೇಕ ರೈತರು ಇದರಿಂದ ಉಪಯೋಗ ಪಡ್ಕೊಂಡಿದ್ದಾರೆ. ಪ್ರಾರಂಭದಲ್ಲಿ ಏನಾದರೆ ರೈತರಿಗೆ ಇದು ನಾಟಿ ಮಾಡಿದ 6 ತಿಂಗಳ ನಂತರ ಹೂವು ಬಿಡಲಿಕ್ಕೆ ಪ್ರಾರಂಭ ಆಗ್ತದೆ. 6 ತಿಂಗಳ ವರೆಗೆ ಮಧ್ಯಂತರವಾಗಿ ಏನಾದರೂ ಒಂದು ಈರುಳ್ಳಿ ಬೇರೆ ಬೇರೆ ತರಕಾರಿ ಬೆಳೆಗಳನ್ನು ಮಾಡಿಕೊಂಡು ಅದರಿಂದ ಲಾಭವನ್ನು ಮಾಡ್ಕೋಬೇಕು. 6 ತಿಂಗಳು ಆದ ನಂತರ ಪ್ರತಿನಿತ್ಯ ಅಂದರೆ ಒಂದು ದಿನ ಬಿಟ್ಟು ಒಂದು ದಿನ ಹೂವು ಬಿಡಲಿಕ್ಕೆ. ಇದರ ನಿರ್ವಹಣೆ ಸ್ವಲ್ಪ ಏನಂದರೆ ರೋಗ, ಎಸ್ಪೆಷಲಿ ಬೂದಿ ರೋಗ ಬರ್ತದೆ, ನುಸಿ ರೋಗ ಮತ್ತು ತ್ರಿಪ್ಸ್ ಅಂತ ಬರ್ತದೆ. ಇವುಗಳ ನಿರ್ವಹಣೆ ಭಾಳ ಮುಖ್ಯ ಆಗ್ತದೆ. ಇವುಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಂಡು ಗಿಡಗಳನ್ನು ಬೆಳವಣಿಗೆ ಮಾಡಿಕೊಂಡ್ರೆ ಪ್ರತಿನಿತ್ಯ ದಿನ ಬಿಟ್ಟು ದಿನ ಹೂವನ್ನು ಬಿಡಲಿಕ್ಕೆ ಪ್ರಾರಂಭ ಆಗ್ತದೆ. ಈಗ ರೈತರೇ ಈ ಒಂದು ತೋಟ ನೋಡಿಕೊಂಡ್ರೆ ರೈತರಿಗೆ ನಿಜವಾಗ್ಲೂ ಈರುಳ್ಳಿ ಬೆಳೆಗಳಿಗಿಂತ ಗುಲಾಬಿನಲ್ಲಿ ಅಧಿಕ ಲಾಭ. ಮಾರುಕಟ್ಟೆ ವ್ಯವಸ್ಥೆ ಯಾವುದು?